ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಆದಿಕಾಂಡ 48ನೇ ಅಧ್ಯಾಯ 4ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮ್ಮನ್ನ ಅಭಿವೃದ್ಧಿಪಡಿಸಿ ನಿಮ್ಮ ಸಂತತಿಯನ್ನ ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿಮ್ಮಿಂದ ಉಂಟಾಗುವಂತೆ ಮಾಡುವೆನು, ನಿಮ್ಮ ತರುವಾಯ ನಿಮ್ಮ ಸಂತತಿಗೆ ಈ ದೇಶವನ್ನ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂಬುದಾಗಿ. ಪ್ರಿಯರೇ, ಅನೇಕ ವಿಷಯಗಳನ್ನ ದೇವರು ಈ ವಾಕ್ಯದಲ್ಲಿ ಮಾತನಾಡುವವನಾಗಿದ್ದಾನೆ. ಒಂದನೇದಾಗಿ ದೇವರು ನಾನು ನಿಮ್ಮನ್ನ ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ದೇವರು ಮೊದಲು ಹೇಳಿದಂಥ ಮಾತು ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಯಾವತ್ತಿಗೂ ಆಶೀರ್ವದಿಸುವವನಾಗಿದ್ದಾನೆ, ಅಭಿವೃದ್ಧಿಪಡಿಸುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ಕೂಡ ದೇವರು ವಾಕ್ಯ ಹೇಳ್ತಾ ಇರುವ ಹಾಗೆ ನಾನು ನಿಮ್ಮನ್ನ ಅಭಿವೃದ್ಧಿಪಡಿಸ್ತೇನೆ, ಎರಡನೇದಾಗಿ ನಿಮ್ಮ ಸಂತತಿಯನ್ನ ಹೆಚ್ಚಿಸ್ತೇನೆ ಎಂಬುದಾಗಿ. ಅಬ್ರಹಾಮನಿಗೆ ದೇವರು ಕೊಟ್ಟಂತ ವಾಗ್ದಾನ, ನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರ ತೀರದ ಮರಳಿನಷ್ಟು ಹೆಚ್ಚಿಸುವೆನೆಂಬುದಾಗಿ ಹೇಳಿದ ಹಾಗೆ ಆ ವಾಗ್ದಾನವನ್ನ ದೇವರು ನೆರವೇರಿಸುವವನಾಗಿದ್ದಾನೆ. ಮತ್ತೆ ಆತನ ಮೂಲಕ ಅನೇಕ ಜನಾಂಗಗಳು ಉಂಟಾಗುವಂತೆ ಮಾಡುವೆನೆಂಬುದಾಗಿ. ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುವುದು ಮಾತ್ರವಲ್ಲದೆ ನಮ್ಮನ್ನು ಹೆಚ್ಚಿಸುವವನಾಗಿದ್ದಾನೆ, ನಮ್ಮ ಸಂತತಿಗಳನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ ಎಂಬುದಾಗಿ. ದೇವರು ವಾಕ್ಯ ವಿಮೋಚನಾ ಕಾಂಡ 20ರಲ್ಲಿ ನಾವು ನೋಡ್ತೇವೆ, ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವುದಾದರೆ 1000 ತಲೆಗಳವರೆಗೂ ನಿಮಗೆ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ಈ ವಾಕ್ಯ ಕೂಡ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ, ದೇವರು ನಮ್ಮ ಸಂತತಿಯನ್ನು ಹೆಚ್ಚಿಸುವವನಾಗಿದ್ದಾನೆ, ನಮ್ಮ ಮೂಲಕವಾಗಿ ಅನೇಕ ಜನಾಂಗಗಳು ಉಂಟಾಗುವಂತೆ ಮಾಡುವವನಾಗಿದ್ದಾನೆ. ಅದಾದ ನಂತರ ನಮ್ಮ ಸಂತತಿಗೂ ಕೂಡ ಈ ದೇಶದ ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ದೇವರು ಆತನು ಅಭಿವೃದ್ಧಿಪಡಿಸುವವನು, ದೇವರು ಆಶೀರ್ವದಿಸುವವನು, ನನ್ನ ನಂತರ ನನ್ನ ಸಂತತಿಯನ್ನು ಕೂಡ ಆಶೀರ್ವದಿಸಿ ನನ್ನ ಸಂತತಿಯನ್ನು ಕೂಡ ನಡೆಸುವವನಾಗಿದ್ದಾನೆ. ಅಂತ ದೇವರಿಗೆ ನಾವು ವಿಧೇಯರಾಗೋಣ, ದೇವರ ಮಾತನ್ನು ಕೇಳೋಣ, ಅದರ ಮೂಲಕವಾಗಿ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸುವ ಹಾಗೆ ಪ್ರಯತ್ನ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರನ್ನು ಮುಟ್ಟು ಅಪ್ಪ, ನೀನು ನಮ್ಮನ್ನು ಅಭಿವೃದ್ಧಿಪಡಿಸಿದ್ದಿ, ನಮ್ಮನ್ನು ಆಶೀರ್ವದಿಸಿದ್ದಿ, ನಮ್ಮ ಸಂತತಿಗಳನ್ನು ಕೂಡ ಆಶೀರ್ವದಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಆ ಆಶೀರ್ವಾದಗಳು ನಿರಂತರವಾಗಿ ನಮಗೂ ನಮ್ಮ ಮನೆಯವರಿಗೂ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.